ಕೂಡ ಈ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಇದೆ. ನಾನು ಅದ್ರ ಲಿಂಕ್ ಕೂಡ ನಾನು ನಿಮಗೆ ಕೊಡ್ತೀನಿ. ಓಕೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಪ್ಲೇ ಲಿಸ್ಟ್ದು. ಓಕೆ, ಚೆಕ್ಔಟ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಅಲ್ಲೂ ಕೂಡ ನಾವು ಲಿಂಕ್ನ ಶೇರ್ ಮಾಡ್ತೀವಿ. ಅಲ್ಲಿಂದ ಕೂಡ ತಾವು ಆಕ್ಸೆಸ್ ಮಾಡ್ಕೋಬಹುದು. ಫೈನ್. ಹಾಗಾದ್ರೆ ಬನ್ನಿ, ನಾನು ಡೈರೆಕ್ಟಾಗಿ ಬರ್ತೀನಿ. ವೆಲ್ಕಮ್ ಆಲ್, ವೆಲ್ಕಮ್, ವೆರಿ ಗುಡ್ ಮಾರ್ನಿಂಗ್. ಬನ್ನಿ ಸ್ನೇಹಿತರೆ. ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಸ್ಟ್ಯಾಟಿಕ್ ನೋಡಿ, ಇವತ್ತೇನು ವಿಡಿಯೋ ಸರಣಿ ಮಾಡ್ತಾ ಇದೀವಲ್ಲ, ಇವೆಲ್ಲ ನಮ್ಮ ಹಳೆಯ ವಿಡಿಯೋಗಳಲ್ಲಿ ಇದೆ. ಅಂದ್ರೆ ಪ್ಲೇ ಲಿಸ್ಟ್ಗೆ ಹೋದ್ರೆ ಇತಿಹಾಸದ ಅಲ್ಲಿ ನಿಮಗೆ ಸಿಗುತ್ತೆ. ನೋಡೋಣ ಬನ್ನಿ ಹೆಂಗಿದೆ ಅಂತ. ಬೇಸಿಕ್ ಸ್ಟ್ಯಾಟಿಕ್ಸ್ ಕ್ವಶನ್ಸ್ಗಳು ಬರ್ತವೆ ಈ ತರದ್ದು. ಚೋಳರ ಗ್ರಾಮ ಸಭೆಗಳ ಕುರಿತು ಉತ್ತಮ ವಿಶ್ಲೇಷಣೆಯೊಂದಿಗೆ ಸಂಬಂಧಿಸಿರುವ ಶಾಸನ ಓಕೆ ಯಾವುದು ಅಂತ ಕೇಳಿದ್ದಾರೆ. ವೆರಿ ಈಸಿ ಕ್ವಶನ್. ಒನ್ಸ್ ಅಗೇನ್, ಅಶೋಕ ಅಂತೂ ಅಲ್ವೇ ಅಲ್ಲ. ಬೋಜ್ಗಯ, ಯಾಕೆ ಚೋಳರು ಬರೋದು ನಮ್ಮ ಇದು ನೋಡಿ, ನೀವು ನೋಡೋ ತಕ್ಷಣ ಹೇಳೋದು ಆಪ್ಷನ್ಸ್. ಪ್ರಯಾಗ್ರಾಜ್, ಚೋಳರು ಎಲ್ಲಿ ಬರ್ತಾರೆ? ನಮ್ಮ ಸದರ್ನ್ ಇಂಡಿಯಾ ಅಂತ ಕರಿತೀವಿ, ಸೌತ್ ಇಂಡಿಯಾ ಅಂತ ಕರಿತೀವಿ, ಎಸ್ಪೆಷಲಿ ನಾವು ತಮಿಳುನಾಡು ಅಂತ ಕರಿತೀವಿ ಅಲ್ವಾ. ಸೊ ಉತ್ತರ ಮೇರೂರು ಶಾಸನ. ಇದೊಂದೇ ತಿಳ್ಕೊಂಡ್ರೆ ಸಾಕಾಗಲ್ಲ. ಉತ್ತರ ಮೇರೂರು ಶಾಸನ ಬಂದು ಆಡಳಿತ, ಓಕೆ, ಅವರ ಒಂದು ಗ್ರಾಮಗಳ ಸಭೆ ಅಂದ್ರೆ ಎಸ್ಪೆಷಲಿ ಆಡಳಿತ ಬಗ್ಗೆ ಹೆಂಗಿತ್ತು ಅಂತ ಅಲ್ಲಿ ಸ್ಪೆಸಿಫೈ ಆಗಿದೆ. ಮತ್ತೆ ಇದು ಯಾರ ಕಾಲದಲ್ಲಿ ಆಗಿದೆ, ಯಾರು ಬರೆಸಿದವರು ಅದು ಗೊತ್ತಿರಬೇಕು. ಓಕೆ, ಚೋಳ ಅಂದ ತಕ್ಷಣ ವೆರಿ ಇಂಪಾರ್ಟೆಂಟ್ ಏನು, ಚೋಳರ ಒಂದು ಸಾಮ್ರಾಜ್ಯ ಸ್ಥಾಪಕ ಯಾರು ಅದು ಗೊತ್ತಿರಬೇಕು. ವೆರಿ ಇಂಪಾರ್ಟೆಂಟ್. ಚೋಳರು, ಚಾಲುಕ್ಯರು, ಹೊಯ್ಸಳರು, ದಿಸ್ ಆರ್ ಆಲ್ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ಎಸ್ಪೆಷಲಿ ನಮ್ಮ ಕರ್ನಾಟಕದ ಒಂದು ಜಿಯೋಗ್ರಫಿ ಅಂತ ತಗೊಂಡಾಗ, ಇತಿಹಾಸ ಅಂತ, ಕರ್ನಾಟಕದಲ್ಲಿ ಚೋಳ ಬರಲ್ಲ, ಬಟ್ ಚೋಳರ ಬಗ್ಗೆನೂ ಕೂಡ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಒಂದು ಒಳ್ಳೆ ಒಂದು ಸಾಮ್ರಾಜ್ಯವಾಗಿತ್ತು ಚೋಳರ ಕಾಲದ್ದು ಕೂಡ. ವಿಜಯನಗರ ವೆರಿ ಇಂಪಾರ್ಟೆಂಟ್. ಎಸ್, ದ ರೈಟ್ ಆನ್ಸರ್. ಈ ಚೋಳರ ಸ್ಥಾಪಕ ಯಾರು ಮತ್ತು ಯಾರು ಬರೆಸ್ತಿದ್ದು, ಯಾರ ಕಾಲದಲ್ಲಿ ಆಗಿದ್ದು ಉತ್ತರ ಮೇರೂರು ಶಾಸನ? 1ನೇ ಪರಾಂಕಿತ ಅಂತ ಕರಿತೀವಿ. ನೋಡಿ, ತಂಜಾವೂರಿನ ಚೋಳರು ಅಂದ ತಕ್ಷಣ 1ನೇ ಪರಾಂತಕನ ಒಂದು ಕಾಲದಲ್ಲಿ ಉತ್ತರ ಮೇರೂರು ಶಾಸನ ಆಡಳಿತದ ಬಗ್ಗೆ ಇರುತ್ತೆ. ಇನ್ನು ಈ ಚೋಳ ಸಾಮ್ರಾಜ್ಯ ಸ್ಥಾಪನೆ ಯಾರು ಮಾಡಿದ್ದು? ವಿಜಯಾಳ ಚೋಳ ಅಂತ ಕರಿತೀವಿ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಇದು ಕೂಡ. ಮತ್ತೆ ತಕ್ಕೋಲಂ ಕದನ ಕೇಳಿದ್ದಾನೆ ಎಕ್ಸಾಮ್ ಅಲ್ಲಿ. ರಾಷ್ಟ್ರಕೂಟದ ಮುಮ್ಮಡಿ ಕೃಷ್ಣನಿಂದ ಪರಾಜಿತನಾಗ್ತಾನೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾರು? 1ನೇ ಪರಾಂತಕ. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮತ್ತೆ ಚೋಳರ ರಾಜವಂಶ ನೋಡಿದಾಗ ವಿಜಯಾಲ ಚೋಳ ಕೊನೆಯದ 3ನೇ ರಾಜೇಂದ್ರ, ಅದರಲ್ಲಿ 1ನೇ ಪರಾಂತಕ ವೆರಿ ಇಂಪಾರ್ಟೆಂಟ್. ರಾಜರಾಜ ಚೋಳ ವೆರಿ ಇಂಪಾರ್ಟೆಂಟ್. ರಾಜೇಂದ್ರ ಚೋಳ ವೆರಿ ಇಂಪಾರ್ಟೆಂಟ್. ಸೊ ಇವ್ರ ಬಗ್ಗೆ ಓದ್ಕೊಳ್ಳಿ, ಇವ್ರ ಬಗ್ಗೆ ಹೆಚ್ಚಾಗಿ ಕ್ವಶನ್ಸ್ ಬರ್ತವೆ. ಫೈನ್. ಸೊ ಮೂವ್ ಟು ನೆಕ್ಸ್ಟ್ ಕ್ವಶನ್. ಎಸ್ ಸ್ನೇಹಿತರೆ ಬನ್ನಿ. ರಾಜಾರಾಮ್ ಮೋಹನ್ ರಾಯರ ಮೊದಲ ಸಂಸ್ಥೆ ನೋಡಿ, ಕ್ವಶನ್ಸ್ ಹೆಂಗಿದೆ ಅಂತ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮೊದಲ ಸಂಸ್ಥೆ ಬ್ರಹ್ಮ ಸಮಾಜ ಅವ್ರಿಗೆ ಸೇರಿದ್ದು. ಆದಿ ಬ್ರಹ್ಮ ಸಮಾಜ ಏನಾಗುತ್ತೆ? ರಾಜಾರಾಮ್ ಮೋಹನ್ ರಾಯ್ ಬ್ರಹ್ಮ ಸಮಾಜ ಮಾಡಿದ್ದು. ರಾಜಾರಾಮ್ ಮೋಹನ್ ರಾಯರ ನಂತರ ಅವರು ದೇವೇಂದ್ರನಾಥ ಠಾಗೂರ್ ಬರ್ತಾರೆ. ಓಕೆ, ಅವರು ಬ್ರಹ್ಮ ಸಮಾಜ ಜೊತೆ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಸಮಾಜ ಮಾಡ್ತಾರೆ. ಯಾವ್ದದು? ಕಮೆಂಟ್ ಮಾಡಿ ನೋಡೋಣ ಯಾವ್ದದು. ಆಮೇಲೆ ಇವ್ರು ಕೈ ಜೋಡಿಸ್ತಾರೆ ಕೇಶವ್ ಚಂದ್ರಸೇನ್ ಅವರು ಕ್ರಾಂತಿಕಾರಿ ತತ್ವಗಳನ್ನ ತಗೊಂಡ್ಬರ್ತಾರೆ. ಅದು ದೇವೇಂದ್ರನಾಥ ಠಾಗೂರ್ಗೆ ಆಗಲ್ಲ. ಅವಾಗ ಅವ್ರು ಏನ್ ಮಾಡ್ತಾರೆ, ಅವ್ರನ್ನ ಒಂದು ಯಾವ ಪೋಸ್ಟ್ ಕೊಟ್ಟಿರ್ತಾರಲ್ಲ ಅದನ್ನ ಕಿತ್ತಾಕ್ತಾರೆ. ಯಾವ ಪೋಸ್ಟ್ ಅದು ಹೇಳ್ತೀರಾ? ಸೊ ಅವಾಗ ಏನಾಗುತ್ತೆ, ಈ ಒಂದು ಬ್ರಹ್ಮ ಸಮಾಜ ಹೋಳಾಗುತ್ತೆ. ದೇವೇಂದ್ರನಾಥ ಟಾಗೋರ್ದು ಆದಿ ಬ್ರಹ್ಮ ಸಮಾಜ ಅಂದ್ರೆ ಬ್ರಹ್ಮ ಸಮಾಜ ಅಂತ ಆದ್ರೆ ಇವ್ರದ್ದು ಬ್ರಹ್ಮ ಸಮಾಜ ಅಂತ ಆಗುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒನ್ಸ್ ಅಗೇನ್, ಇಲ್ಲಿ ಆರ್ಯ ಸಮಾಜ ಅಂತ ಅಲ್ಲ. ಸೊ ಮೊದಲ ಸಂಸ್ಥೆ ಯಾವುದು? ಆತ್ಮೀಯ ಸಭಾ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಈ ಆತ್ಮೀಯ ಸಭಾ 1814 ಕೋಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಿದ್ದು ಸಾಮಾಜಿಕ ಧಾರ್ಮಿಕ ಸುಧಾರಣೆಗೋಸ್ಕರ ರಾಜಾರಾಮ್ ಮೋಹನ್ ರಾಯ್ ಅವರು. ಈ ಬ್ರಹ್ಮ ಸಮಾಜ ಆಗೋದು 1828ರಲ್ಲಿ ಬ್ರಹ್ಮ ಸಮಾಜ. ಸೊ ಇವರು ಒಂದು ಕಾಲದಲ್ಲಿ, ಇವರ ನಂತರ ಯಾರು ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ? ಮಹರ್ಷಿ ದೇವೇಂದ್ರನಾಥ ಠಾಗೂರ್. ನಾನು ಆಲ್ರೆಡಿ ಹೇಳಿದೆ. ಓಕೆ, ಇವರು ತತ್ವಬೋಧಿನಿ ಸಭಾ ಬ್ರಹ್ಮ ಸಮಾಜದ ಕೆಲಸಗಳನ್ನು ಕೂಡ ಸೇರಿಸ್ಕೋತಾರೆ. ದೇವೇಂದ್ರನಾಥ ಠಾಗೂರ್ ಸ್ಥಾಪಿಸಿರ್ತಾರೆ ತತ್ವಬೋಧಿನಿ ಸಭಾ. ಅದು ಮುಂದಿನ ಕ್ವಶನ್ ಅಲ್ಲಿ ತಗೋತೀನಿ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಯಾವಾಗ? 1839 ಇಸ್ವಿಗಳು ನೋಡಿ. ಫಸ್ಟ್ ನೋಡಿ, ಇಲ್ಲಿ ಆತ್ಮೀಯ ಸಭಾ 1814 ಓಕೆ, ಇಲ್ಲಿ ನೋಡೋದಾದ್ರೆ ಬ್ರಹ್ಮ ಸಮಾಜ 1828 1839 ತತ್ವಬೋಧಿನಿ ಸಮಾಜ ಇದೆ. ಓಕೆ, ಸೊ ಅದಾದ್ಮೇಲೆ ಬರ್ತಕ್ಕಂಥದ್ದೇ ನಮಗೆ ಯಾವುದು? ಆದಿ ಬ್ರಹ್ಮ ಸಮಾಜ. ಆದಿ ಬ್ರಹ್ಮ ಸಮಾಜ ಬಂದು ಯಾವುದು? ದೇವೇಂದ್ರನಾಥ ಠಾಗೂರ್ ಆಗುತ್ತೆ. ಯಾವಾಗ? ಕೇಶವ್ ಚಂದ್ರ ಸೇನ್ ಅವರು ಡಿವೈಡ್ ಆಗ್ತಾರಲ್ಲ ನೋಡಿ, ಕೇಶವ್ ಚಂದ್ರ ಸೇನ್ ಅವರು ಆಚಾರ್ಯರನ್ನಾಗಿ ದೇವೇಂದ್ರನಾಥ ಠಾಗೂರ್ ನೇಮಿಸಿರ್ತಾರೆ. ಯಾವಾಗ ಅವರು ಕ್ರಾಂತಿಕಾರಕ ರೂಪಗಳನ್ನ ಬ್ರಹ್ಮ ಸಮಾಜಕ್ಕೆ ಒಳಪಡಿಸ್ತಾರೆ, ಅದು ಇಷ್ಟ ಆಗಲ್ಲ ಅವ್ರಿಗೆ ಕ್ರಾಂತಿಕಾರ ರೂಪಗಳು.
ಓಕೆ, ಏನ್ ಹೇಳುತ್ತೆ ಬ್ರಹ್ಮ ಸಮಾಜ? ಸತಿ ಪದ್ಧತಿ, ಯಜ್ಞಯಾಗಾದಿ, ಮೂಢನಂಬಿಕೆ, ಕಂದಾಚಾರ, ವಿಗ್ರಹಾರಾಧನೆ, ಬಾಲ್ಯ ವಿವಾಹ ವಿಷಯದ ದೇವರು ಬ್ರಹ್ಮ ಸಮಾಜದ ದೇವರು ಒಬ್ಬನೇ ಅಂತ ಹೇಳುತ್ತೆ ಅಲ್ವಾ. ಇವ್ರ ಕಾಲದಲ್ಲಿ ಅಲ್ವಾ ಲಾರ್ಡ್ ಬೆಂಟಿಂಕ್ ಏನ್ ಹೇಳ್ತಾನೆ, ಸತಿ ಪದ್ಧತಿ ಕಾನೂನು ಬಾಹಿರ ಅಂತ ಘೋಷಣೆ ಮಾಡೋದು. ಸೊ ಇವೆಲ್ಲ ಪಾಯಿಂಟ್ಸ್ ಇದೆಯಲ್ಲ ಸರ್, ದಿಸ್ ಆರ್ ಎಲ್ಲ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಇನ್ನು ಆರ್ಯ ಸಮಾಜ ನಿಮ್ಗೆ ಗೊತ್ತಿದೆ, ದಯಾನಂದ ಸರಸ್ವತಿ ಅವರು 1875 ಮಾಡಿದ್ದು ವೇದಗಳಿಗೆ ಹಿಂತಿರುಗಿ ಅಂತ. ಸೊ ಇಲ್ಲಿ ಫಸ್ಟ್ ಯಾವುದು ಬಂದು ಅಂತ ನೋಡೋದಾದ್ರೆ ಆತ್ಮೀಯ ಸಭಾ. ಓಕೆ, ಆಮೇಲೆ ಯಾವ್ದು ಬರುತ್ತೆ? ಇದು ಫಸ್ಟ್. ಹಾಗಾಗಿ ಮೊದಲು ಯಾವ್ದು ಅಂತ ಕೇಳಿರೋದು ಹಾಗಾಗಿ ಆಪ್ಷನ್ 4. ಸೆಕೆಂಡ್ ಬ್ರಹ್ಮ ಸಮಾಜ 1828ರಲ್ಲಿ. ಆಮೇಲೆ ಯಾವ್ದು ಬರುತ್ತೆ? ಆದಿ ಬ್ರಹ್ಮ ಸಮಾಜ. ಆಮೇಲೆ ಆರ್ಯ ಸಮಾಜ ಬರ್ತಕ್ಕಂಥದ್ದು. ಓಕೆ ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ ನೋಡಿ. ಕೆಳಗಿನವರಲ್ಲಿ ಯಾರು ತತ್ವಬೋಧಿನಿ ಸಭಾವನ್ನು ಸ್ಥಾಪಿಸಿದರು? ಸಿಂಪಲ್ ಕ್ವಶನ್. ಒನ್ಸ್ ಅಗೇನ್, ತತ್ವಬೋಧಿನಿ ಸಭಾವನ್ನು ಯಾರು? ಈಗ ತಾನೇ ಹೇಳಿದೆ, ದೇವೇಂದ್ರನಾಥ ಠಾಗೂರ್. ಓಕೆ, ಕೇಳ್ತಾನೆ ಆದಿ ಬ್ರಹ್ಮ ಸಮಾಜ ಯಾರ್ದು? ಕೇಶವ ಚಂದ್ರ ಸೇನ್ ಅವ್ರದ್ದು. ರಾಜರಾಯ ಮೋಹನ್ ರಾಯ್ ಗೊತ್ತಲ್ಲ, ಆತ್ಮೀಯ ಸಭಾ ಮತ್ತೆ ಬ್ರಹ್ಮ ಸಮಾಜ. ಗೋಪಾಲಕೃಷ್ಣ ಗೋಖಲೆದೇನೋ ಹೇಳಿ, ಕಮೆಂಟ್ ಮಾಡಿ ಫಟಾಫಟ್ ಅಂತ. ಫೈನ್ ಸರ್. ನೆಕ್ಸ್ಟ್ ಹೋಗೋಣ. ಈ ಕೆಳಗಿನ ಯಾವ ಪ್ರಾಚೀನ ಅರಸರು ಕಾಶ್ಮೀರದಲ್ಲಿ 4ನೇ ಬೌದ್ಧ ಸಭೆಯನ್ನು ನಡೆಸಿದರು? ಸಿಂಪಲ್ ಕ್ವಶನ್. ಬರೀ ಈ ತರ ಡಿಫಿಕಲ್ಟಿನೇ ಬರುತ್ತೆ ಅಂತೇನಿಲ್ಲ ಸ್ನೇಹಿತರೆ. ಕ್ವಶನ್ ಅಲ್ಲಿ ನಿಮಗೆ ಎಕ್ಸಾಮ್ ಅಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಸಿಂಪಲ್ಲು ಇರುತ್ತೆ, ಯಾವುದೇ ಸಬ್ಜೆಕ್ಟ್ಸ್ ಅಲ್ಲಿ ಸ್ವಲ್ಪ ಡಿಫಿಕಲ್ಟಿನೂ ಇರುತ್ತೆ. ಇದು ನೋಡಿ, ಕಣ್ಮುಚ್ಕೊಂಡ್ಕಾಗ್ತಿರ ಕಾನಿಷ್ಕ ಅಲ್ವಾ. ಇಲ್ಲಿ ಇದೊಂದೇ ಇಂಪಾರ್ಟೆಂಟ್ ಅಲ್ಲ, ಇದು ಇತ್ತೀಚೆಗೆ ಈ ತರ ಕ್ವಶನ್ಸ್ ಎಲ್ಲ ಒಂದೊಂದು ಬರ್ಬೋದು, ಇತ್ತೀಚೆಗೆ ಈ ತರ ಬರ್ತಾ ಇಲ್ಲ. ಹೆಂಗ್ ಕೇಳ್ತಾನೆ ಹೇಳಿ. 1ನೇ ಬೌದ್ಧ ಮಹಾಸಭೆಯಲ್ಲಿ ನಡೀತಲ್ಲ, ಅಲ್ಲಿ ಏನಾಯ್ತು? 2ನೇ ಬೌದ್ಧ ಸಭೆ ವೆರಿ ಇಂಪಾರ್ಟೆಂಟ್. ಯಾವುದು? ಈಗ ಅಭಿಧಮ್ಮ ಪೀಠಕ ಯಾವ ಒಂದು ಸಮ್ಮೇಳನದಲ್ಲಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರು, ಅದನ್ನ ಚಾಲ್ತಿ ತಂದ್ರು, ಓಕೆ, ಸಂಕಲನ ಮಾಡಿದ್ರು, ಅಥವಾ ಸುತ್ತ ಪೀಠಕ ವಿನಯ ಪೀಠಕ ಯಾವಾಗ ಬಂತು? ಈ ತರ ಕ್ವಶನ್ಸ್ ಗಳು ಬರ್ತಕ್ಕಂಥದ್ದು ನೋಡಿ. 1ನೇ ಬೌದ್ಧ ಸಮ್ಮೇಳನ ಏನಿದೆ ವೆರಿ ಇಂಪಾರ್ಟೆಂಟು, ರಾಜಗೃಹದಲ್ಲಿ ನಡೆಯುತ್ತೆ. ಮಹಾಕಶ್ಯಪ ಅಧ್ಯಕ್ಷತೆ ಆಗಿರ್ತಾನೆ. ಸುತ್ತ ಪೀಠಕ ವಿನಯ ಪೀಠಕ ಸಂಕಲನ ಆರಂಭವಾಗಿದ್ದು 1ನೇ ಬೌದ್ಧ ಸಮ್ಮೇಳನದಲ್ಲಿ. ಹಾಗೆ 2ನೇ ಬೌದ್ಧ ಸಮ್ಮೇಳನ ಮಗಧ ವೈಶಾಲಿಯಲ್ಲಿ ನಡೆಯುತ್ತೆ. ರೇವತರ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. 3ನೇ ಬೌದ್ಧ ಸಮ್ಮೇಳನ ಅಶೋಕನ ಆಶ್ರಮದಲ್ಲಿ ಪಟಲಿಪುತ್ರದಲ್ಲಿ ನಡೆಯುತ್ತೆ. ಮೊಗ್ಗಲಿ ಪುತ್ರ ತಿಸ್ಸ ಅದರ ಅಧ್ಯಕ್ಷರಾಗಿರ್ತಾರೆ. ಅಲ್ಲಿ ಅಭಿಧಮ್ಮ ಪೀಠ ರಚಿತವಾಗುತ್ತೆ. ನೋಡಿ, ಈ ಪಾಯಿಂಟ್ಸ್ ಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇನ್ನು 4ನೇ ಬೌದ್ಧ ಸಮ್ಮೇಳನ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಈನಯಾನ ಮಹಾಯಾನ ಬೌದ್ಧರಲ್ಲಿ 2 ಪಂಥಗಳಾಗಿ ವಿಭಜನೆ ಆಗಿದ್ದು 4ನೇ ಬೌದ್ಧ ಸಮ್ಮೇಳನದಲ್ಲಿ, ಇಲ್ಲಿ ಕಾಶ್ಮೀರ ಕನಿಷ್ಕನ ಕಾಲದಲ್ಲಿ ಆಗ್ತಕ್ಕಂಥದ್ದು. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಸ್ನೇಹಿತರೆ. ಓಕೆ ಫೈನ್. ಸೊ ಶಲ್ ಯು ಮೂವ್ ಟು ನೆಕ್ಸ್ಟ್ ಕ್ವಶನ್? ಇದು ಅರ್ಥ ಆಯ್ತಲ್ಲ? ಸೊ ಸಿಂಪಲ್ ಇತ್ತು ಕ್ವಶನ್ ಕೂಡ, ಬಟ್ ಬೇರೆ ಪಾಯಿಂಟ್ಸ್ಗಳು ಕೂಡ ಇಂಪಾರ್ಟೆಂಟ್ ಇದೆ. ಓಕೆ, ನೆಕ್ಸ್ಟ್. ತನ್ನನ್ನು ರಾಜತತ್ವದ ಸಿದ್ಧಾಂತವನ್ನು ಅನುಸರಿಸಿ ಭೂಮಿಯ ಮೇಲಿನ ದೇವರ ನೆರಳು ಎಂದು ನಂಬಿದ್ದ ಸುಲ್ತಾನ ಯಾರು? ನೋಡಿ, ವೆರಿ ಇಂಪಾರ್ಟೆಂಟ್. ಇಲ್ಲಿ ಕೊಟ್ಟಿರೋ ಸುಲ್ತಾನ ಅಂದ ತಕ್ಷಣ ಮೋಸ್ಟ್ ಪ್ರಾಬ್ಲಿ ಇಟ್ ಈಸ್ ಕಮಿಂಗ್ ಅಂಡರ್ ದೆಹಲಿ ಸುಲ್ತಾನೇಟ್. ದೆಹಲಿ ಸುಲ್ತಾನ ಬರುತ್ತೆ. ಓಕೆ, ಸೊ ಯಾರು ಇದನ್ನ ಶಾರ್ಡ್ ಆಫ್ ಗಾಡ್ ಅಂದ್ರೆ ಅವರ ಒಂದು ಇದಿರುತ್ತಲ್ಲ, ಏನ್ ಹೇಳ್ತೀವಿ ಅದಕ್ಕೆ, ಅದನ್ನ ದೇವರಿಂದ ಬಂದಿದ್ದು ಅಂತ ನಂಬ್ತಾರೆ. ಏನ್ ಹೇಳ್ತೀವಿ ಅದಕ್ಕೆ? 14 ಜನ, ಎಷ್ಟು ಜನ ಇರ್ತಾರೆ? ಏನ್ ಹೇಳ್ತೀವಿ ಇಲ್ಲಿ ಕಮೆಂಟ್ ಮಾಡಿ. ಯಾರು? ಬಲ್ಬನ್ ಯಾವ ಸಂತತಿ ಅವನು? ಅಂದ್ರೆ ಗುಲಾಮಿ ಸಂತತಿನ, ಸಯ್ಯದ್ದ, ಲೋದಿನ, ಕಿಲ್ಜಿನ, ತುಘಲಕ ಅಲ್ವಾ? ಯಾರು? ಅದು ಗೊತ್ತಿರಬೇಕು. ಮತ್ತೆ ಇದರಲ್ಲಿ ಇನ್ನೊಂದೇನ್ ಕೇಳ್ತಾನೆ KPSC ಫಾರ್ಮೆಟ್ ಅಲ್ಲಿ ಅಂದ್ರೆ, ಈ ದೆಹಲಿ ಸುಲ್ತಾನ್ ಅಲ್ಲಿ ಫಸ್ಟ್ ಯಾವ್ದು, ಸೆಕೆಂಡ್ ಯಾವ್ದು, ಥರ್ಡ್ ಯಾವ್ದು ಹೇಳಿ ನೋಡೋಣ. ಗುಲಾಮಿ, ಖಿಲ್ಜಿ, ತುಘಲಕ್, ಸಯ್ಯದ್ ಅಂಡ್ ಲೋಧಿ ಅಲ್ವಾ ಸರ್? ಸೊ ಇದು ಗೊತ್ತಿರಬೇಕು. ಸೊ ಬಲ್ಬನ್ನು ಯಾವುದು? ಸುಲ್ತಾನಿ ಪದವಿ ದೈವತ್ವ ಸಿದ್ಧಾಂತದಿಂದ ಲೇಪಿಸ್ತಾನೆ ಅವನು. ಬಲ್ಬನ್ ಇಸ್ ದ ರೈಟ್ ಆನ್ಸರ್. ದೈವತ್ವ ಅಂದ್ರೆ ದೈವತ್ವದಿಂದ ಬಂದಿರೋ ದೇವರ ನೆರಳು, ರಾಜತ್ವ ಸಿದ್ಧಾಂತನವನ್ನ ಹೇಳೋದು ಬಲ್ಬನ್. ಓಕೆ, ಇನ್ ಗುಲಾಮಿ ಸಂತತಿ ಖಿಲ್ಜಿ, ತುಘಲಕ್, ಸಯ್ಯದ್, ಲೋಧಿ ಇದು ಗೊತ್ತಿರಲಿ. ಅಂಡ್ ಆಲ್ಸೋ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ಅಲ್ಲಾವುದ್ದೀನ್ ಖಿಲ್ಜಿ. ಇವ್ರ ಬಗ್ಗೆ ತುಂಬಾ ಕ್ವಶನ್ಸ್ ಬರುತ್ತೆ. ಮೊಹಮ್ಮದ್ ಬಿನ್ ತುಘಲಕ್ಕಿಂತ ಅಲ್ಲಾವುದ್ದೀನ್ ಖಿಲ್ಜಿ ಬಗ್ಗೆ ಬರುತ್ತೆ. ಅವನು ದಂಡೆ ಎತ್ತಿ ಬರ್ತಾನೆ ದಕ್ಷಿಣ ಭಾರತದ ಕಡೆ. ಅವನ ದಿಗ್ವಿಜಯಗಳು, ಉತ್ತರ ಭಾರತದ ದಿಗ್ವಿಜಯಗಳು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಲ್ಲಾವುದ್ದೀನ್ ಖಿಲ್ಜಿ. ಓಕೆ, ಸೊ ಅದನ್ನು ನೋಡ್ಕೊಳ್ಳಿ, ಕೊಟ್ಟಿದ್ದೀನಿ. ದಿಗ್ವಿಜಯ ಯಾವುದು? ದಕ್ಷಿಣ ಭಾರತ ದೇವಗಿರಿ ರಾಮಚಂದ್ರ ದೇವನ ವಿರುದ್ಧ, ವಾರಂಗಲ್ ಕಾಕತೀಯಾದವರು ಪ್ರತಾಪರುದ್ರ ದೇವನ ವಿರುದ್ಧ, ದ್ವಾರ ಸಮುದ್ರ ಹೊಯ್ಸಳದವರು 3ನೇ ಬಳ್ಳಾಳನ ವಿರುದ್ಧ, ಪಾಂಡ್ಯರಾಜ ವೀರಪಾಂಡ್ಯನ ವಿರುದ್ಧ. ಇನ್ನು ಉತ್ತರ ಭಾರತ ದಿಗ್ವಿಜಯಗಳು ಅಲ್ಲಾವುದ್ದೀನ್ ಖಿಲ್ಜಿದೇನೇನು? ಗುಜರಾತ್ ನಲ್ಲಿ ಅನಿಲ್ ವಾಡದ ರಾಜಕರ್ಣ ದೇವನ ವಿರುದ್ಧ, ರಣತುಂಬೂರ್ ವೆರಿ ಇಂಪಾರ್ಟೆಂಟ್, ಚಿತ್ತೂರ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದೀನಿ ಸ್ನೇಹಿತರೆ. ಅರ್ಥ ಆಗ್ತಿದೆಯಲ್ಲ? ಸೊ ಇದು ಹೆಂಗೆ ನಿಮ್ಗೆ ನೋಡಿ ಪಾಯಿಂಟ್ಸ್ಗಳು ಎಂತಂತ ಇದೆಲ್ಲ ಮಾಡಿದೀವಿ. ಇದು ನೋಡಿ, ಇದು ಹೋಗಿ ನೀವು ಸುಲ್ತಾನ ಈ ತರ ಒಂದು ಪಾಯಿಂಟ್, ಓಕೆ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಇದು ಕೂಡ ತುರ್ಕನ್ ಐ ಚಲ್ಗಾಲ್ಗಾನಿ ಅನ್ನು ನಾಶ ಮಾಡಿದ ದೆಹಲಿ ಸುಲ್ತಾನ್ ಬಲ್ಬನ್.
ನೋಡಿದ್ರೆ ಈ ತರ ಒಂದೊಂದು ಸಿಂಗಲ್ ಪಾಯಿಂಟ್ಸ್ಗಳಲ್ಲಿ ಇರ್ತಾರೆ. ಇದೆಲ್ಲ ರಿವಿಷನ್ಸ್ಗೆ ನಿಮಗೆ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಹೇಳ್ತಾ ಇರೋದು ರಿವಿಷನ್ಸ್ಗೋಸ್ಕರ ನಮ್ಮ GK ಸರಣಿಗಳು ನೋಡಿ ಪ್ಲೇಲಿಸ್ಟ್ ಕೊಟ್ಟಿರ್ತೀನಿ ಅಂತ. ಓಕೆ, ಸೊ ನೆಕ್ಸ್ಟ್ ಹೋಗೋಣ ಬನ್ನಿ. ಮಧ್ಯ ಏಷ್ಯಾ ಆರ್ಯರ ಮೂಲ ಸ್ಥಾನವೆಂದು ಪ್ರತಿಪಾದಿಸಿದ ಖ್ಯಾತ ವಿದ್ವಾಂಸರು ಯಾರು? ಸಿಂಪಲ್ ಕ್ವಶನ್. ಯಾರು? ಸರ್ ಎಂ ವಿಲಿಯಂ ಜೋನ್ಸ್, ಮ್ಯಾಕ್ಸ್ ಮುಲ್ಲರ? ಬಾಲಗಂಗಾಧರರಿಗೆ ಎಲ್ಲಿಂದ ಬಂದ್ರು ಆರ್ಯರು ಅಂತ ಹೇಳ್ತಾರೆ? ಆರ್ಟಿಕ್ ಸರ್ಕಲ್ ಅಂತ ಹೇಳ್ತಾರೆ ಅವರು ಅಲ್ವಾ, ಆರ್ಟಿಕ್ ಅಲ್ವಾ. ಇನ್ನು ಮಧ್ಯ ಏಷ್ಯಾದಿಂದ ಬಂದವರು ಮ್ಯಾಕ್ಸ್ ಮುಲ್ಲರ್ ಹೇಳ್ತಕ್ಕಂಥದ್ದು. ಹಂಗೇರಿಯಿಂದ ಬಂದವರು ಆರ್ಯರು ಅಂತ ಹೇಳಿದ್ರೆ ಯಾರು? ಟಿಬೇಟಿಯನ್ ಅದರ ಮೂಲಸ್ಥಾನ ಅಂತ ಹೇಳಿದವರು ಯಾರು? ನೋಡಿ, ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಒಂದಿಸಿ ಬರೆಯಲ್ಲಿ ಕೇಳ್ತಾನೆ KPSC ಅವನು. ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಹೇಳ್ತೀರಾ? ಎಸ್, ನೋಡಿ, ಯುರೋಪ್ ಆರ್ಯರ ಮೂಲಸ್ಥಾನ ಅಂತ ಹೇಳುದು ಫಿಲಿಪೊಸ್ಸ ಶೆಟ್ಟಿ ಪ್ರಕಾರ. ಗೇಲ್ಸ್ ಮತ್ತು ಪ್ರೊಫೆಸರ್ ಮ್ಯಾಕ್ಡೊನಾಲ್ಡ್ ಪ್ರಕಾರ ಹಂಗೇರಿ ಅದರ ಮೂಲಸ್ಥಾನ. ಬಾಲಗಂಗಾಧರ ಉತ್ತರ ಧ್ರುವ ಪ್ರದೇಶ ಅಥವಾ ಆರ್ಟಿಕ್ ಪ್ರದೇಶ ಅಂತ ಕರಿತೀವಿ. ದಯಾನಂದ ಸರಸ್ವತಿ ಪ್ರಕಾರ ಟಿಬೇಟ್ ಆರ್ಯರ ಮೂಲ ಅಂತ ಹೇಳ್ತಾರೆ. ಓಕೆ, ಇನ್ನು ಜರ್ಮನ್ ಹೆಸರಾಂತ ವಿದ್ವಾಂಸ ಮ್ಯಾಕ್ಸ್ ಮುಲ್ಲರ್ ಪ್ರಕಾರ ಮಧ್ಯ ಏಷ್ಯಾ ಆರ್ಯರ ಮೂಲಸ್ಥಾನ ಅಂತ ಹೇಳ್ತಕ್ಕಂಥದ್ದು. ಸೊ ಇದೆಲ್ಲ ಒಂದ್ಸಲ ನೋಡ್ಕೊಳ್ಳಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮಾಡಿದೀವಿ ಆರ್ಯರು ಅಂತ ಹೇಳಿ ಒಂದು ವಿಡಿಯೋನ ಮಾಡಿದೀವಿ. ಅದೇ ಹೇಳಿಲ್ಲ, ಇವೆಲ್ಲ ನಾವು ಒಂದು 3-4 ವರ್ಷದ ಹಿಂದೆ ಮಾಡಿರತಕ್ಕಂಥದ್ದು. ಈ ತರ ಒಂದೊಂದು ಪಾಯಿಂಟ್ಸ್ಗಳಿದೆಯಲ್ಲ, ದಿಸ್ ಇಸ್ ಆಲ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಫೈನ್, ನೋಡಿ, ಇದು ನೆಕ್ಸ್ಟ್ ಬನ್ನಿ. ನಂದ ಸಾಮ್ರಾಜ್ಯ. ಇದನ್ನ ನಾವು ಯೂಶಲಿ ಓದಕ್ಕೆ ಹೋಗಲ್ಲ, ಬಟ್ ಇದ್ರ ಬಗ್ಗೆ ನೋಡಿ, KPSC ಅಲ್ಲಿ ಹೆಂಗೆ ಅಂತಂದ್ರೆ ಯೂಶಲಿ ದೊಡ್ಡದು ಯಾವುದು ತುಂಬಾ ಸಣ್ಣ ಒಂದು ಡೈನೆಸ್ಟಿ ಇರುತ್ತೆ, ಯಾರೋ ಅಷ್ಟು ಓದಕ್ಕೆ ಹೋಗಲ್ಲ. ಅಂತ ಕ್ವಶನ್ಸ್ಗಳು ಹುಡುಕಿ ಕೇಳ್ತಾ ಇದ್ದಾನೆ ಇತ್ತೀಚೆಗೆ. ಗ್ರೂಪ್ ಸಿ ಬಂದಿರೋ ಕ್ವಶನ್ ಇದು. ಯಾರು ನಂದರ ಬಗ್ಗೆ ಹೆಚ್ಚಾಗಿ ಓದಕ್ಕೆ ಹೋಗಲ್ಲ. ಓಕೆ, ನಾರ್ಮಲ್ ತುಂಬಾ ದೊಡ್ಡ ಪುಸ್ತಕದಲ್ಲಿ ಇರುತ್ತೆ, ಸಣ್ಣ ಪುಟ್ಟ ಪುಸ್ತಕಗಳಲ್ಲಿ ಇದ್ರ ಬಗ್ಗೆ ಹೆಚ್ಚು ಸ್ಪೆಸಿಫಿಕ್ ಇರಲ್ಲ ಒಂದ್ ಕಡೆ. ಓಕೆ, ನಂದ ಸಾಮ್ರಾಜ್ಯದ ಸ್ಥಾಪಕ ಮಹಾಪದ್ಮನಂದ ಅಲ್ವಾ? ಮಹಾಪದ್ಮನಿಂದ ನಂದ ಸ್ಥಾಪನೆ ಆಯಿತು. ಈತ ಕಳಿಂಗವನ್ನು ಜಯಿಸ್ತಾನೆ, ಎಲ್ಲ ರಾಜ್ಯಗಳನ್ನು ಸೋಲಿಸಿ ಪರಮಾಧಿಕಾರ ಹೊಂತಾನೆ, ಏಕರಥ ಎನ್ನುವ ಬಿರುದನ್ನು ಪಡಿತಾನೆ. ವೆರಿ ಇಂಪಾರ್ಟೆಂಟ್ ಇದು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಇದನ್ನು ಕೇಳಿದ್ದಾನೆ ಅಂದ್ಮೇಲೆ ಇದನ್ನು ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ. ಇನ್ನು ನಂದರು ಅಶಕ್ತರಾಗಿರ್ತಾರೆ, ಅಧಿಕಾರಕ್ಕೆ ಬಂದ ನಂದರು ತುಂಬಾ ಅಶಕ್ತರಾಗಿರ್ತಾರೆ. ಅಷ್ಟೊಂದು ದೊಡ್ಡ ಒಂದು ಟೈಮ್ ಪೀರಿಯಡ್ ಇರಲ್ಲ ಅವ್ರದ್ದು. ನೋಡಿ, ಇಲ್ಲಿ ನೋಡಿದ್ರೆ ನಿಮಗೆ ಒಂದು 20 ವರ್ಷ ಆಸುಪಾಸು ಅಷ್ಟೇ. ಸೊ ಹಾಗಾಗಿ ಅವರ ಕೊನೆಯ ರಾಜ ಧನನಂದ ಅಂತ ಕರಿತೀವಿ, ಸ್ಥಾಪಕ ಮಹಾಪದ್ಮನಂದ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಪರ್ಷಿಯನ್ ರಾಯಭಾರಿ ಅಬ್ದುಲ್ ರಜಾಕ್ ಇವರ ಆಸ್ಥಾನಕ್ಕೆ ಭೇಟಿ ನೀಡಿದ ಪರ್ಷಿಯನ್ ಅಂಬಾಸಿಡರ್. ನೋಡಿ, ಇದು ವಿಜಯನಗರಕ್ಕೆ ತುಂಬಾ ಜನ ಭೇಟಿ ನೀಡ್ತಾರೆ, ಅದು ಕೂಡ ವೆರಿ ಇಂಪಾರ್ಟೆಂಟು. ಅದು ಬಿಟ್ಟು ಬೇರೆ ಕಡೆಯಿಂದನೂ ಕೂಡ ಬಂದಿರ್ತಾರೆ, ಅದನ್ನು ನಾನು ಮುಂದೆ ಕೊಡ್ತೀನಿ ಲಿಸ್ಟು. ನೋಡಿ, ಈ ಸಲ ನಾವು ಎಕ್ಸ್ಟ್ರಾ ಪಾಯಿಂಟ್ಸ್ಗಳು ಏನು ಕೊಡ್ತೀವಿ 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಇಂದ, ಇವೆಲ್ಲ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಎಸ್, ವೆರಿ ಗುಡ್. ದ ರೈಟ್ ಆನ್ಸರ್ ಎರಡನೇ ದೇವರಾಯ ಕರೆಕ್ಟ್. ಓಕೆ, ಇನ್ನು ಬೇರೆ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಯಾರು ಬಂದಿದ್ರು? ಓಕೆ, ಅದು ಬಿಟ್ರೆ ಅಳಿಯ ರಾಮರಾಯನ ಆಸ್ಥಾನಕ್ಕೆ ಯಾರು ಬಂದಿದ್ರು? ಇವೆಲ್ಲ ಕೂಡ ಇಂಪಾರ್ಟೆಂಟ್ ಅಲ್ಲ. ಅಚ್ಯುತರಾಯನ ಆಸ್ಥಾನಕ್ಕೆ ಯಾರು ಬಂದಿದ್ರು? ನೋಡಿ, ನಿಕೋಲೋ ಕಾಂಟಿ 1ನೇ ದೇವರನ ಆಸ್ಥಾನಕ್ಕೆ, ಅಬ್ದುಲ್ ರಜಾಕ್ ಪರ್ಷಿಯಾದವನು 2ನೇ ದೇವರ ಆಸ್ಥಾನಕ್ಕೆ, ನಿಕೇಟಿನ್ ರಷ್ಯಾದಿಂದ 2ನೇ ವಿರೂಪಾಕ್ಷರಾಯ. ಓಕೆ, ಕೃಷ್ಣದೇವರ ನೋಡಿ, ಟಾಮ್ ಪೆರೆಸ್ ಪೋರ್ಚುಗಲ್ ಇಂದ, ಡುರಂಟ್ ಬರ್ಬೋಸಾ, ಡೊಮಿಂಗೋ ಫಯಾಜ್ ಆಗಿರ್ಬೋದು. ಇವರ ನೋಡಿ 3 ಜನ ಬಂದಿದ್ದಾರೆ ಯಾರು? ಕೃಷ್ಣದೇವರನ ಆಸ್ಥಾನಕ್ಕೆ. ಮತ್ತೆ ಇನ್ನೊಂದು ಸಲ ಪದೇ ಕೇಳ್ತಾನೆ, ರಾಮದೇವರಾಯ ಅಥವಾ ರಾಮರಾಯ ನಾವೇನ್ ಕೇಳ್ತೀವಿ, ಅದು ಪಿಟ್ರೋ ಡೆಲ್ಲಾ ವಿಲ್ಲ, ಇಟಲಿಯಿಂದ ಬಂದಿರತಕ್ಕಂಥವು. ಆಯ್ತಾ? ಎಸ್, ಫೈನ್ ಸರ್. ನೆಕ್ಸ್ಟ್ ಬನ್ನಿ. ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಿಕೆ ಆಗಿದೆ ಬುದ್ಧನ ಬಗ್ಗೆ? ಯಾವ್ದು ಕರೆಕ್ಟು ಅಂತ ಹೇಳಬೇಕಿಲ್ಲಿ, ಇಲ್ಲಿ ನೀವು ನೋಡೋದಾದ್ರೆ ಸಾರನಾಥ ಬುದ್ಧನ ಜನ್ಮಸ್ಥಳ ಕರೆಕ್ಟಾ? ಅಲ್ಲ, ಬುದ್ಧನ ಜನ್ಮಸ್ಥಳ ಲುಂಬಿನಿ. ನೋಡಿ, ಲುಂಬಿನಿಗೆ ಬುದ್ಧನಿಗೆ ಜ್ಞಾನವಾದ ಸ್ಥಳ. ದಿಸ್ ಇಸ್ ಆಲ್ಸೋ ರಾಂಗ್. ಜ್ಞಾನದ ಎಲ್ಲಾಯ್ತು ಬೋಧಿ ವೃಕ್ಷದ ಕೆಳಗೆ ಅಂದ್ರೆ ಬೋಧಗಯ ಅಲ್ವಾ ಸರ್? ಎಸ್, ಬೋಧಗಯ ಬುದ್ಧನು ತನ್ನ ಮೊದಲ ಪ್ರವಚನ ನೀಡಿದ ಸ್ಥಳ. ಎಗೇನ್ ತಪ್ಪು. ಎಲ್ಲಿ ಅವನು? ವಾರಣಾಸಿಯ ಸಾರನಾಥದಲ್ಲಿ ಅವನು ಪ್ರವಚನ ನೀಡಿದ್ದು. ಕುಶಿನಗರ ಬುದ್ಧನ ಮರಣ ಸ್ಥಳ. ಎಸ್, ದಿಸ್ ಇಸ್ ಕರೆಕ್ಟ್. ಇಲ್ಲಿ ಯಾವ ಜೋಡಿ ಸರಿಯಾಗಿದೆ ಅಂತ ಕೇಳಿದ್ದಾನೆ. ಸೊ ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಕುಶಿನಗರ ಬುದ್ಧನ ಮರಣ ಸ್ಥಳ ಅಲ್ವಾ? ಬುದ್ಧನ ಬಗ್ಗೆ, ಅವನ ಶಿಷ್ಯರ ಬಗ್ಗೆ ಕೇಳ್ತಾ ಇರ್ತಾರೆ. ಒಂದಿಷ್ಟು ಸ್ಟ್ಯಾಟಿಕ್ ಪಾಯಿಂಟ್ಸ್ ಗಳಂತ ಏನ್ ಕರಿತೀವಿ, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಕೊಡ್ತೀರಿ. ನೇಪಾಳ ಟೆರ್ರೈ ಬಯಲು ಪ್ರದೇಶದ ಲುಂಬಿನಿ ಪವಿತ್ರ ಪ್ರದೇಶದಲ್ಲಿ ಬುದ್ಧ ಜನಿಸ್ತಾನೆ. ಓಕೆ, ಬುದ್ಧ ತಂದೆ ತಾಯಿ ಹೆಸರು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಕೇಳಕ್ ಹೋಗಲ್ಲ. ಬಟ್ ಇಲ್ಲಿ ಸೇವಕನ ಬಗ್ಗೆ ಕೇಳ್ತಾನೆ, ಚೆನ್ನಾಗಿರ್ಬೋದು, ಕುದುರೆ ಕಂತಕ ಆಗಿರ್ಬೋದು. ಓಕೆ, ಚಿಕ್ಕ ಮಲತಾಯಿ ಗೌತಮಿ, ಮಹಾಪ್ರಜಾಪತಿ ಗೌತಮಿ ಆಗಿರ್ಬೋದು. ಬುದ್ಧನ ಮೊದಲು ವೈಶಾಲಿಯ ಆಧಾರ ಕಮಲದಿಂದ ಸಾಂಖ್ಯ ಸಿದ್ಧಾಂತದ ಬಗ್ಗೆ ಪರಿಚಯ.
29ನೇ ವಯಸ್ಸಲ್ಲಿ ಸಂಸಾರ ತ್ಯಾಗ, ಗಯಾ ಬಳಿಯ ಉರುಬಿನಲ್ಲಿ ಕಠಿಣ ತಪಸ್ಸು, ಆದರೆ ಪ್ರಯೋಜನ ಆಗಲ್ಲ ಬುದ್ಧನಿಗೆ. ಆಮೇಲೆ ಅವ್ರು ನೈರಂಜನ ನದಿ ದಂಡೆಯ ಮೇಲೆ ಬೋಧಗಯ ಬಳಿ ಅಶ್ವತ್ಥದ ವೃಕ್ಷದ ಕೆಳಗೆ ಏನು ಮಾಡ್ತಕ್ಕಂಥ ಒಂದು ಇದು ವೈಶಾಖ ಶುದ್ಧ ಪೂರ್ಣಿಮ ದಿನ ಜ್ಞಾನೋದಯ ಆಗತ್ತೆ. ಓಕೆ, ಬೋಧಿ ವೃಕ್ಷ ಎಂಬ ಹೆಸರು ಪಡುತ್ತೆ ಅರಳಿ ವೃಕ್ಷನ. ಇನ್ನು ಪ್ರಥಮ ಬಾರಿಗೆ 5 ಶಿಷ್ಯರೊಂದಿಗೆ ಬೋಧಿಸಿದ್ದು ಫಸ್ಟ್ ಟೈಮ್ ಅಲ್ಲಿ ಸಾರನಾಥದಲ್ಲಿ. ಆ 5 ಶಿಷ್ಯರು ಯಾರು? ಇದು ಕೂಡ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ ಸ್ನೇಹಿತರೆ. ಕೊಂಡಣ್ಣ, ಹೆಬ್ಬು, ಬವ್ವಾಜಿ, ಅನ್ಸಾಜಿ, ಮಹಾನಾಮ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದು. ಜನಸಾಮಾನ್ಯ ಭಾಷೆ ಪಾಳಿ ಭಾಷೆಯಲ್ಲಿ ಬೋಧಿಸ್ತಾ ಇದ್ದ ಬುದ್ಧ. ಬುದ್ಧನ ಪ್ರಸಿದ್ಧ ಶಿಷ್ಯರು ಯಾರು? ವೆರಿ ಇಂಪಾರ್ಟೆಂಟ್ ಹೇಳ್ಕೊಟ್ಟಿರಿ. ಕೇಳಿದಾನೆ ಶೌರಿಕ, ಅವನ ಹೆಸರೇನು? ಬುದ್ಧನ ಶಿಕ್ಷಣದಲ್ಲಿರ್ತಕ್ಕಂಥ ಶೌರಿಕ, ಅವನ ಹೆಸರೇನು? ಉಪಾಲಿ. ಓಕೆ, ಬೌದ್ಧನ ಸಂಘದಲ್ಲಿ ಸಪ್ತ ಸ್ತ್ರೀಯರು ಯಾರು? ವೆರಿ ಇಂಪಾರ್ಟೆಂಟ್. ಇವೆಲ್ಲ ಏನ್ ಗೊತ್ತಾ, ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೇಳ್ತಕ್ಕಂಥದ್ದು, ಬೇಕು ಅಂತಾನೆ ಕೇಳ್ತಕ್ಕಂಥದ್ದು, ಡಿಫಿಕಲ್ಟಿ ಮಾಡ್ಲಿ ಅಂತಾನೆ ಕೇಳ್ತಕ್ಕಂಥದ್ದು. ಸೊ ಇಂಥ ಪಾಯಿಂಟ್ಗಳು ನಾವು ನೆಗ್ಲೆಕ್ಟ್ ಮಾಡಿರ್ತೀವಿ ಯೂಶುವಲಿ. ಕೇಳಲ್ಲ, ಇದನ್ನ ಇತ್ತೀಚೆಗೆ ಕೇಳ್ತಾ ಇಲ್ಲ ಅಂತ. ಬೇಕು ಅಂತಾನೆ ಕೇಳ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ? ಸೊ ವೆರಿ ಇಂಪಾರ್ಟೆಂಟ್. ತನ್ನ 80ನೇ ವಯಸ್ಸಲ್ಲಿ ಉತ್ತರ ಪ್ರದೇಶದ ಗೋರಖ್ಪುರದ ಕುಶಿನಗರ ಅಥವಾ ಕುಶಿನಾರದಲ್ಲಿ ನಿರ್ವಾಣ ಆಗ್ತಕ್ಕಂಥದ್ದು ಬುದ್ಧ. ಫೈನ್, ಅರ್ಥ ಆಗಿದೆ ಅನ್ಕೋತೀನಿ. ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಕೊಟ್ಟಿದ್ದೀನಿ. ನೆಕ್ಸ್ಟ್ ಹೋಗೋಣ ಬನ್ನಿ. ಕಾಲಾನುಕ್ರಮದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆ ನಡೆಸಿದ ಮನೆತನದ ಸರಿಯಾದ ಕಾಲಕ್ರಮವೇನು? ನೋಡಿ, ಸಿಂಪಲ್. ನಾನು ಹೇಳಿದ್ನಲ್ಲ, ಇದು ಯಾವುದೋ ದಲ್ಲಿ ಸುಲ್ತಾನರ ಬಗ್ಗೆ ಕೇಳ್ತಾನೆ. ಓಕೆ, ಅದು ಬಿಟ್ಟರೆ ಒಂದಷ್ಟು ಮೊಘಲರ ಬಗ್ಗೆ ಕೇಳ್ತಾನೆ. ರಾಜ್ಯಗಳು ಕೊಟ್ಬಿಟ್ಟು ಅವರ ಒಂದು ಆಡಳಿತ ಕ್ರಮಕ್ಕೆ ಅನುಕ್ರಮವಾಗಿ ಜೋಡಿಸ್ಬೇಕು ಅಂತ ಹೇಳ್ತಾನೆ. ಹಂಗೆ ವಿಜಯನಗರ ಸಾಮ್ರಾಜ್ಯದಲ್ಲೂ ಕೇಳ್ತಾನೆ. ಯಾರು ಫಸ್ಟ್ ಬಂದಿದ್ದು? ಸಂಗಮ ಫಸ್ಟ್ ಬಂದಿದ್ದು ಅಲ್ವಾ? ಇಲ್ಲಿದೆ. ದಿಸ್ ಟು ಆರ್ ರಾಂಗ್ ಆನ್ಸರ್. ಆಮೇಲೆ ಸಾಳ್ವ, ಆಮೇಲೆ ತುಳುವ, ಆಮೇಲೆ ಅರವೀಡು. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಅಲ್ವಾ? ವೆರಿ ಇಂಪಾರ್ಟೆಂಟ್ ವಿಜಯನಗರ ಸಾಮ್ರಾಜ್ಯ. ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಕೊಟ್ಟಿದ್ದೀನಿ ನೋಡಿ. ಯಾವ ಶಾಸನಗಳು ಅದಕ್ಕೆ ಸಂಬಂಧಪಟ್ಟಿದೆ, ಲಾಂಛನ ಯಾವುದು, ವೆರಿ ಇಂಪಾರ್ಟೆಂಟ್. ಮತ್ತೆ ಮರೆತು ಹೋದ ಸಾಮ್ರಾಜ್ಯ ಅಂತ ಹೇಳಿದ್ ಯಾರು? ವಿಜಯನಗರ ಸಾಮ್ರಾಜ್ಯನ ಕೇಳಿದ್ದೀನಿ ಎಕ್ಸಾಮ್ ಅಲ್ಲಿ. ರಾಬರ್ಟ್ ಸಿವೆಲ್ ಅವರ ಕೃತಿ ಹೇಳುತ್ತೆ ಫರ್ಗಟನ್ ಎಂಪೈರ್ ಅಂತಕ್ಕಂಥದ್ದು. ಓಕೆ, ಅಂಡ್ ಅವರ ಸಂತತಿಗಳು ಇಲ್ಲಿ ಕೊಟ್ಟಿದ್ದೀನಿ, ಒಂದ್ಸಲ ನೋಡ್ಕೊಳ್ಳಿ. ಇನ್ನು ಹರಿಹರ, ಬುಕ್ಕರಾಯ ಇವರು ನಿಮಗೆ ಗೊತ್ತೇ ಇದೆ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಇದು ಕೂಡ. ಶಲ್ ಮೂಡ್ ನೆಕ್ಸ್ಟ್ ಕ್ವಶನ್? ಎಸ್ ಸರ್. ರಾಷ್ಟ್ರಕೂಟ ಕಿಂಗ್ ರೆಗಾರ್ಡೆಡ್ ಆಸ್ ಒನ್ ಆಫ್ ದ 4 ಗ್ರೇಟ್ ಮಾನಾರ್ಚ್ ಅಂದ್ರೆ ಅರಬ್ ಪ್ರವಾಸಿ ಸುಲೈಮಾನ್ನ ಪ್ರಕಾರ ಜಗತ್ತಿನ 4 ಸಾಮ್ರಾಟಲ್ಲಿ ರಾಷ್ಟ್ರಕೂಟ ದೊರೆ ಒಬ್ಬನೆಂದು ಪರಿಗಣಿಸಲಾಗಿದೆ. ನೋಡಿ, ಇತ್ತೀಚೆಗೆ ಈ ತರ ಕ್ವಶನ್ ಇನ್ನೊಂದ್ ತರ ಕೇಳ್ತಾನೆ. ಮುಂದೆ ಇದೇ ಕ್ವಶನ್ ಬೇರೆ ತರ ಕೇಳ್ತಾನೆ, ಅದನ್ನು ತೋರ್ಸೋಣ. ಬಟ್ ಇನ್ಯಾವ ತರ ಕೇಳ್ಬೋದು ಈ ಕ್ವಶನ್? ಹೆಂಗ್ ಕೇಳ್ತಾನೆ ಗೊತ್ತಾ? ಜಗತ್ತಿನಲ್ಲಿ 4 ಸಾಮ್ರಾಟರಲ್ಲಿ ರಾಷ್ಟ್ರಕೂಟ ದೊರೆ ಒಬ್ಬನೆಂದು ಯಾರನ್ನ? ಅಮೋಘ ವರ್ಷನನ್ನ ಕರೆದ ಪ್ರವಾಸಿ ಯಾರು ಅಂತ ಕೇಳ್ತಾನೆ. ಯಾರು ಸರ್? ಸುಲೈಮಾನ್. ಇಲ್ಲಿ ಅಮೋಘ ವರ್ಷನ ಬಗ್ಗೆ ತಿಳ್ಕೋಬೇಕು. ರಾಷ್ಟ್ರಕೂಟರ ಅತ್ಯಂತ ಪ್ರಸಿದ್ಧವರೇ ಅಮೋಘ ವರ್ಷ ನೃಪತುಂಗ, ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಇನ್ನೊಂದು ಕ್ವಶನ್ ಬಂದ್ಬಿಡ್ತೀನಿ ಫಸ್ಟ್. ರಾಷ್ಟ್ರಕೂಟ ಸಾಮ್ರಾಜ್ಯ ಸಂದರ್ಶಿಸಿದ ಅರಬ್ ಪ್ರವಾಸಿ. ನೋಡಿ, ಈ ತರ ಕ್ವಶನ್ಸ್ ಬರುತ್ತೆ. ನಾನು ಹೇಳೋದು ಒಂದೇ ಕಾನ್ಸೆಪ್ಟ್ ನಲ್ಲಿ 3-4 ತರ ಕೇಳ್ತಾ ಹೋಗ್ತಾನೆ ಕ್ವಶನ್ಸ್ಗಳು. ಈ ಒಂದು ಲೈನ್ ಕೊಟ್ಟುಬಿಟ್ಟು ನಿಮಗೆ ಜಗತ್ತಿನ 4 ಸಾಮ್ರಾಟರ ರಾಷ್ಟ್ರದಲ್ಲಿ ರಾಷ್ಟ್ರಕೂಟ ದೊರೆ ಒಬ್ಬ ಅಂತ ಹೇಳತಕ್ಕಂಥದ್ದು ಒಂದ್ ಕಡೆ. ಯಾರು? ಅರಬ್ ಪ್ರವಾಸಿ ಸುಲೈಮಾನ್. ಇನ್ನೊಂದ್ ಕಡೆ ಈ ತರ ರಾಷ್ಟ್ರಕೂಟರ ಸಾಮ್ರಾಜ್ಯನ ಸಂದರ್ಶಿಸಿದ ಅರಬ್ ಪ್ರವಾಸಿ ಯಾರು? ಸುಲೈಮಾನ್. ಒನ್ಸ್ ಅಗೇನ್ ಅಲ್ವಾ? ಸೊ ವೆರಿ ಇಂಪಾರ್ಟೆಂಟ್. ಇನ್ನು ರಾಷ್ಟ್ರಕೂಟರ ಅತ್ಯಂತ ಪ್ರಸಿದ್ಧ ಅಮೋಘ ವರ್ಷ ನೃಪತುಂಗನ ಬಗ್ಗೆ ನೋಡಿದಾಗ ಇವನ್ ಬಗ್ಗೆನೂ ತುಂಬಾ ಕ್ವಶನ್ಸ್ ಬರುತ್ತೆ. ಓಕೆ, ಏನೇನ್ ಬರುತ್ತೆ? ಇವನ್ ಕಾಲದಲ್ಲಿ ಯಾವುದು ಇವನ ರಾಜಧಾನಿ ಆಗಿತ್ತು? ಮಾಳಕೇಡ ಆಗಿರ್ಬೋದು. ಓಕೆ, ಮತ್ತೆ ಇವನ ಅಂಕಿತಗಳು ಏನದು? ಶ್ರೀವಲ್ಲಭ, ವೀರನಾರಾಯಣ, ರಟ್ಟಮಾರ್ತಾಂಡ, ಅತಿಶಯದವಳ, ನೃಪತುಂಗ ಅಂತಕ್ಕಂಥದ್ದಾಗಿರ್ಬೋದು. ಓಕೆ, ಶಾಂತಿಪ್ರಿಯ ರಾಜನಾಗಿದ್ದ ಯಾರು? ಅಮೋಘ ವಂಶ ನೃಪತುಂಗ. ಮತ್ತೆ ಇವನು ಧಾರ್ಮಿಕ ಸಹಿಷ್ಣನಾಗಿದ್ದ. ತನ್ನ ಎಡೆಗೆ, ಇದು ವೆರಿ ಇಂಪಾರ್ಟೆಂಟ್, ಕೇಳಿದ್ದಾನೆ ಬರಗಾಲ ಕ್ಷಾಮಕ್ಕಾಗಿ ಎಡೆಗೆ ಹೆಬ್ಬೆರಳು. ಸೊ ಇದನ್ನ ಕೇಳಿದ್ದಾನೆ KPSC ಕ್ವಶನ್ ಅಲ್ಲಿ. ಹೆಬ್ಬೆರಳು ಕತ್ತರಿಸಿದ್ದ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಬಲ ನೀಡಿದ ಒಂದು ಯಾರು ಅಂತ ಕೇಳಿದ್ದಾನೆ. ಇವನು ಸಂಸ್ಕೃತದಲ್ಲಿ ಪ್ರಶ್ನೋತ್ತರ ರತ್ನಮಾಲಾ ಅಂತ ಕೃತಿ ಕೂಡ ಬರೆದ. ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಅಮೋಘ ವರ್ಷ ನೃಪತುಂಗನ ಒಂದಷ್ಟು ಕೃತಿಗಳ ಬಗ್ಗೆ ಇಲ್ಲಿದೆ, ಕೊಟ್ಟಿದ್ದೀನಿ, ನೋಡ್ಕೊಳ್ಳಿದ್ದಾನೆ ಒಂದ್ಸಲ. ಇಲ್ಲಿದೆ ನೋಡಿ. ಅರಬ್ ಪ್ರವಾಸಿಗ ಸುಲೈಮಾನ್ ಕ್ರಿಸ್ತಶಕ 851ರಲ್ಲಿ ಇವನ ರಾಜ್ಯ ಸಂದರ್ಶಿಸಿದ. ಅವನು ರಾಷ್ಟ್ರಕೂಟರ ಸಾಮ್ರಾಜ್ಯವು ಸಮಕಾಲೀನ ವಿಶ್ವದ 4 ವಿಶಾಲ ಸಾಮ್ರಾಜ್ಯಗಳಲ್ಲಿ ಒಂದು ಅಂತ ಬಣ್ಣಿಸಿದ್ದ.
ಆ 4 ಸಾಮ್ರಾಜ್ಯ ಯಾವ್ದಿತ್ತು? ಪೂರ್ವದ ರೋಮನ್ ಸಾಮ್ರಾಜ್ಯ ಒಂದು, ಇನ್ನೊಂದು ಅರಬ್ ಸಾಮ್ರಾಜ್ಯ ಇನ್ನೊಂದು, ಮತ್ತು ಚೀನಾ ಸಾಮ್ರಾಜ್ಯ. ಅದು ಬಿಟ್ರೆ ಅಮೋಘ ವರ್ಷ ನೃಪತುಂಗನ ಸಾಮ್ರಾಜ್ಯ. ಓಕೆ, ಸೊ ವೆರಿ ಇಂಪಾರ್ಟೆಂಟು. ಇಲ್ಲೊಂದಷ್ಟು ಕೊಟ್ಟಿದ್ದೀನಿ ಪಾಯಿಂಟ್ಸ್ಗಳನ್ನ, ಎಲ್ಲ ಕೂಡ ಒಂದ್ಸಲ ನೋಡ್ಕೊಳ್ಳಿ ಸ್ನೇಹಿತರೆ. ಯಾವ್ದು ಬೇಕಾದ್ರೂ ಕೇಳ್ಬೋದು. ಇವನ ಆಸ್ಥಾನ ಶ್ರೀವಿಜಯ, ಇವನ್ ಇವನ್ ಟೈಮಲ್ಲಿ ತನ ಇದು ಕನ್ನಡ ಪ್ರಥಮ ಕೃತಿ. ಹಾಗಾಗಿ ಇದನ್ನ ಅಮೋಘ ವರ್ಷನೇ ರಚಿಸಿದನಂತ ಕೂಡ ವಾದ ಒಂದ್ ಕಡೆ ಆಗುತ್ತೆ. ಫೈನ್ ಸರ್. ಸೊ ಈ ಕ್ವಶನ್ಸ್ ಅರ್ಥ ಆಗಿದೆ ಅನ್ಕೋತೀನಿ. ಮತ್ತೆ ಇಲ್ಲಿ ಅಲ್ಬರುನಿ ಯಾರ ಕಾಲದಲ್ಲಿ ಬಂದ? ನಿಕೋಲೋ ಕಾಂಟಿ ಯಾಕೆ ಯಾರ ಆಸ್ಥಾನಕ್ಕೆ ಬಂದಿದ್ದ? ಮೆಗಾಸ್ತಾನಿಸ್ ವೆರಿ ಇಂಪಾರ್ಟೆಂಟು. ಸೊ ಅದನ್ನು ಕೂಡ ಕೇಳ್ತೇನೆ, ಒಂದಿಸಿ ಬರಿಯಲ್ಲಿ ಕೊಡ್ತಾನೆ KPSC ಅಲ್ಲಿ. ಓಕೆ, ಇಬ್ಬನೇ ಬತೂತ ಯಾವ ಕಾಲದ ಬಲದಿಂದ? ಮೆಗಾಸ್ತಾನಿಸ್ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಅಲ್ಲ. ಮೌರ್ಯ ಸಾಮ್ರಾಜ್ಯ ಯಾವ್ದು ಕಮೆಂಟ್ ಮಾಡಿ ನೋಡೋಣ. ಅದ್ ಬಿಟ್ರೆ ಡೆಲ್ಮಾಕೋಸ್ ಆಗಿರ್ಬೋದು, ಗ್ರೀಕ್ ರಾಯ ಅವರು ಬಿಂದುಸಾರ ಆಸ್ಥಾನಕ್ಕೆ ಬಂದಿದ್ದ. ಅವ್ನ್ ಬಿಟ್ರೆ ಒಂದ್ ಸೆಕೆಂಡ್, ಯುಎನ್ ಸಾಂಗ್ ಫಾಯಿಯಾನ್ 2ನೇ ಚಂದ್ರಗುಪ್ತನ ಕಾಲದಲ್ಲಿ ಬಂದಿರತಕ್ಕಂಥ ಚೈನಾದಿಂದ. ಯುಎನ್ ಸಾಂಗ್ ಚೈನಾದ ಯಾತ್ರಿಕ, ಹರ್ಷವರ್ಧನ ಕಾಲದಲ್ಲಿ ಭಾರತಕ್ಕೆ ಬೇಡಿ ನೀಡಿದ್ದ. ಸಿಯೂಕಿ ಅಂತ ಒಂದು ಕೃತಿ ಕೂಡ ಬರೆದಿದ್ದಾನೆ. ಓಕೆ, ಆಮೇಲೆ ಸುಲೈಮಾನ್ ಅರಬ್ ವ್ಯಾಪಾರಿ. ಆಮೇಲೆ ಅಲ್ ಮಸೂದಿ ಬಾಗ್ದಾದ್ ನವನೀತ, ಪೂರ್ವಾರ್ಧದಲ್ಲಿ 10ನೇ ಶತಮಾನ ಭಾರತಕ್ಕೆ ಭೇಟಿ ಕೊಟ್ಟಿದ್ದ. ಅಲ್ಬರೂನಿ ಆಗಿರ್ಬೋದು, ಮಾರ್ಕ್ ಪೋಲೋ ಆಗಿರ್ಬೋದು, ಇಬ್ನೆ ಬತೂತ ವೆರಿ ಇಂಪಾರ್ಟೆಂಟ್, ಆಫ್ರಿಕಾ ಮೊರಕ್ಕದ ಆಗಿರ್ತಕ್ಕಂಥವನು. ಓಕೆ, ಮಹಾದ್ ಬಿನ್ ತುಗ್ಲಕ್ ಆಸ್ಥಾನಕ್ಕೆ ಬಂದಿದ್ದ, ಕೇಳಿದಾನೆ, ಪದೇ ಕೇಳಿದಾನೆ. ನಿಕೋಲಾ ಕಾಂಟಿ, ಅಬ್ದುಲ್ ರಜಾಕ್ ನೋಡಿ, ಇವತ್ತಿನ ಇದರಲ್ಲಿ ಕೂಡ ತಗೊಂಡಿದ್ದೀವಿ. ನ್ಯೂನಿಜ್ ಕೇಳಿದಾನೆ ಇದನ್ನ, ಪೋರ್ಚುಗೀಸ್ ಬರಹಗಾರ, ಅಚ್ಯುತರಾಯನ ಕಾಲದ ವಿಜಯನಗರಕ್ಕೆ ಭೇಟಿ ನೀಡಿದ್ದ. ನಾನು ವಿಜಯನಗರದಂತೂ ಲಿಸ್ಟ್ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ, ನೋಡ್ಕೊಳ್ಳಿ ಒಂದ್ಸಲ. ಓಕೆ, ಮತ್ತೆ ಮ್ಯೂನಿಕಿ ಆಗಿರ್ಬೋದು, ಬರ್ಬೋಸಾ ಆಗಿರ್ಬೋದು ಕೇಳಿದರೆ, ಪೋರ್ಚುಗೀಸ್ ಯಾತ್ರಿಕ ಕೃಷ್ಣದೇವರ ಆಸ್ಥಾನದಲ್ಲಿ ಭೇಟಿ ನೀಡಿದ್ದ. ಸೊ ಈ ಕೃಷ್ಣದೇವರ ಆಸ್ಥಾನಕ್ಕೆ ಭೇಟಿ ನೀಡಿದವರು ಮತ್ತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಯುಎನ್ ಸಾಂಗ್ ಫಾಯಿಯಾನ್, ಮೆಗಾಸ್ತಾನಿಸ್ ಆಗಿದ್ದ, ಸುಲೈಮಾನ್ ಆಗಿರ್ಬೋದು. ಸೊ ಇವ್ರ ಬಗ್ಗೆ ಎಲ್ಲ ಕೇಳ್ತಾ ಇರ್ತಾರೆ ಎಕ್ಸಾಮ್ ಅಲ್ಲಿ. ಓಕೆ, ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಇನ್ನು ಮುಂದೆ ತಗೊಂಡ್ಬರ್ತೀನಿ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಒಂದು ಹೋಮ್ ವರ್ಕ್ ಕೊಡೋಣ ನಿಮಗೆ. ಕರ್ನಾಟಕದಲ್ಲಿ ವೀರಶೈವ ಅಥವಾ ಲಿಂಗಾಯತ ಪಂಥದ ಪ್ರತಿಪಾದಕರಾದ ಬಸವೇಶ್ವರರು ಹುಟ್ಟಿದ್ದು ಯಾವಾಗ? ದಿಸ್ ಇಸ್ ಹೋಮ್ ವರ್ಕ್ ಅನ್ಕೊಳ್ಳಿ. ಓಕೆ, ಕಮೆಂಟ್ ಮಾಡಿ. ಸರಿ ಇಲ್ಲ ಅಂದ್ರೆ ಯಾವ ಇಸ್ವಿ ಅಂತ ಕಮೆಂಟ್ ಮಾಡಿ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಸ್ನೇಹಿತರೆ. ನೋಡಿ, ಈ ತರ ನಾವು ಎಲ್ಲ ವಿಡಿಯೋ ಸರಣಿಗಳು ಏನ್ ಮಾಡಿದ್ವಿ, ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ KPSC ಬಂದಿರತಕ್ಕಂಥದ್ದು, ಬೇರೆ KE ಇದೆಲ್ಲ ವೆರಿ ಇಂಪಾರ್ಟೆಂಟ್, ರಿಪೀಟ್ ಆಗ್ತವೆ. ಅದನ್ನ ಕೇಳಿದ್ರೆ ಬೇರೆ ರೀತಿ ಕೇಳ್ತಾನೆ ಅಷ್ಟೇ. ಸೊ ಲಿಂಕ್ ಕೊಟ್ಟಿರ್ತೀನಿ ಎಲ್ಲಾನು, ಒಂದು ಪ್ಲೇ ಲಿಸ್ಟ್ GK 100+ ವಿಡಿಯೋಸ್ ಇದೆ. ಎಕ್ಸಾಮ್ಸ್ ಹತ್ರ ಇದೆ, ಒಂದ್ಸಲ ರಿವಿಷನ್ ಮಾಡ್ಕೊಳ್ಳಿ. ಓಕೆ, ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಕೊಳ್ಳಿ. ಅಲ್ಲೂ ಕೂಡ ನಾವು ಶೇರ್ ಮಾಡ್ತಾ ಇರ್ತೀವಿ ಲಿಂಕ್ಸ್ಗಳನ್ನ, ಮತ್ತೆ ಇನ್ಫಾರ್ಮೇಶನ್ಸ್ಗಳು ಕೂಡ ಕೊಡ್ತಾ ಇರ್ತೀವಿ, ಅಪ್ಡೇಟ್ಸ್ಗಳು ಕೊಡ್ತಾ ಇರ್ತೀವಿ. ಸೊ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಅಲ್ಲಿ ತನಕ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಎನಿ ಡೌಟ್ಸ್ ಪ್ಲೀಸ್ ಕಮೆಂಟ್ ಇನ್ ಕಮೆಂಟ್ ಸೆಕ್ಷನ್. ಐ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ GK ಸೀರೀಸ್ ವಿಡಿಯೋ. ನಮಸ್ಕಾರ, ಧನ್ಯವಾದಗಳು.